मोबाइल तुम सत्य कह रही हो। अब जो नया मोबाइल की खोज की जा रही है उसमें बात करने वाले व सुनने वाले एक दूसरे को देख भी सकते हैं। ನೋಡಿ ಚಿಟ್ಟಿ ಪತ್ರ ಹೇಳ್ತಿದೆ ಅಲ್ವಾ, ಈ ಜಗತ್ತಿನಲ್ಲಿ ಯಾವುದೂ ಸಹ ಶಾಶ್ವತ ಅಲ್ಲ. ಈ ಮಾನವ ಜಾತಿ ಅಂದರೆ ಮನುಷ್ಯ ಹೊಸದು ಇನ್ನೂ ಏನೇನೋ ಸಂಶೋಧನೆ ಮಾಡ್ಬೋದು, ಹೊಸ ಪ್ರಯೋಗಗಳನ್ನು ಮಾಡ್ಬೋದು, ಯಾರಿಗೆ ಗೊತ್ತು ಅಂತ ಚಿಟ್ಟಿ ಪತ್ರ ಹೇಳ್ತಾ ಇದೆ. ಅದಕ್ಕೆ ಮೊಬೈಲು ಸಹ ತುಮ್ ಸತ್ಯ ಕಹ ರಹಿ ಹೋ, ನೀನು ಸತ್ಯವನ್ನೇ ಹೇಳ್ತಾ ಇದೆಯಾ. ಅಬ್ ಜೋ ನಯಾ ಮೊಬೈಲ್ ಕಿ ಖೋಜ್ ಕಿ ಜಾ ರಹಾ ಹೈ, ಈಗೇನೋ ಒಂದು ಹೊಸ ಮೊಬೈಲನ್ನು ಸಂಶೋಧನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಾತ್ ಕರ್ನೆ ವಾಲೆ ವ ಸುನನೆ ವಾಲೆ ಏಕ್ ದೂಸರೆ ಕೋ ದೇಖ್ ಭಿ ಸಕ್ತೆ ಹೈ, ಅದರಲ್ಲಿ ಮಾತಾಡಲೂಬಹುದು ಮತ್ತು ಒಬ್ರಿಗೊಬ್ರು ನೋಡಿಕೊಳ್ಳಬಹುದು. ಈ ರೀತಿಯಾದಂತಹ ಮೊಬೈಲನ್ನು ಕಂಡುಹಿಡಿತಿದ್ದಾರೆ ಅಂತ ಮೊಬೈಲ್ ಹೇಳ್ತಾ ಇದೆ. ಅದಕ್ಕೆ ಚಿಟ್ಟಿ ಪತ್ರ ಏನು ಹೇಳ್ತಿದೆ ನೋಡಿ. चिट्ठी मुस्कुराते हुए, इसलिए मैं तो यही कहती हूँ जो मिल जाए, जितना मिल जाए उसी में खुश रहना सीखो. चिट्टी ಹೇಳ್ತಿದೆ ನೋಡಿ ನಗ್ನಗ್ತಾ, इसलिए मैं तो यही कहता हूँ जो मिल जाए, ಯಾವುದು ನಮಗೆ ಸಿಗುತ್ತೋ, ಜಿತನಾ ಮಿಲ್ ಜಾಯೆ ಎಷ್ಟು ಸಿಗುತ್ತೋ, ಉಸಿ ಮೇ ಖುಷ್ ರಹನಾ ಸೀಖೋ. ಸೊ ನಮಗೆ ಎಷ್ಟು ಸಿಗುತ್ತೋ ಮತ್ತು ಹೇಗೆ ಸಿಗುತ್ತೋ, ಜೋ ಮಿಲ್ ಜಾಯೆ ಜಿತನಾ ಭಿ ಮಿಲ್ ಜಾಯೆ, ಯಾವುದಾದ್ರೂ ಸಿಗಲಿ ಎಷ್ಟಾದರೂ ಸಿಗಲಿ ಅಷ್ಟರಲ್ಲೇ ನಾವು ಖುಷಿಯನ್ನು ಪಡಬೇಕು ಅಂತ ಚಿಟ್ಟಿ ಪತ್ರ ಹೇಳ್ತಾ ಇದೆ. ಮೊಬೈಲ್ और चिट्ठी की बातें सुनकर टेलीफोन ने अपनी स्थिति को समझा और मुस्कुराकर दोनों को गले लगा लिया. ನೋಡಿ ಆಗ ಟೆಲಿಫೋನ್ಗೆ ಸಮಾಧಾನ ಆಗುತ್ತೆ. ಮೊಬೈಲ್ ಮತ್ತು ಚಿಟ್ಟಿ ಕಿ ಬಾತೆ ಸುನ್ಕರ್, ಮೊಬೈಲ್ ಮತ್ತು ಚಿಟ್ಟಿ ಪತ್ರದ ಮಾತುಗಳು ಕೇಳಿಬಿಟ್ಟು ಟೆಲಿಫೋನ್ನ ಪರಿಸ್ಥಿತಿ ಇವಾಗ ಯಾವ ರೀತಿ ಇದೆ, ಅವನ ಸ್ಥಿತಿ ಏನು ಅನ್ನೋದು ತಿಳ್ಕೊಂಡು ಅದು ಸಹ ನಗ್ನಗ್ತಾ ಮುಸ್ಕುರಾಕರ್ ದೋನೋಂಕೋ ಗಲೆ ಲಗಾ ಲಿಯಾ, ಅವನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅದು ಟೆಲಿಫೋನ್ ಮೊಬೈಲ್ನ ಮತ್ತು ಚಿಟ್ಟಿ ಪತ್ರವನ್ನು ಗಲೆ ಲಗಾ ಲಿಯಾ ಹಗ್ ಮಾಡ್ತಾರೆ. ಜೈಸೆ ಹಿ ಗಲೆ ಮಿಲೆ ತೋ ಮೊಬೈಲ್ ಪರ್ ರಿಂಗ್ ಟೋನ್ ಬಜ್ ಉಠಿ. ನೋಡಿ ಟೆಲಿಫೋನು ಗಲೆ ಲಗಾದ್ ಲಿಯಾ ಮೊಬೈಲ್ ಕೋ, ತಬಿ ರಿಂಗ್ ಟೋನ್ ಬಜ್ನೆ ಲಗಾ. ಅದೇ ಸಮಯಕ್ಕೆ ಇವನು ಟೆಲಿಫೋನ್ ಹೋಗಿ ತಪ್ಕೊಳ್ತಾನಲ್ಲ, ಅದೇ ಸಮಯಕ್ಕೆ ಸರಿಯಾಗಿ ಮೊಬೈಲ್ಗೆ ರಿಂಗ್ ಟೋನ್ ಬರುತ್ತೆ. ಆಗ ಜಿಂದಗಿ ಏಕ್ ಸಫರ್ ಹೈ, ಸುಹಾನಾ ಯಹಾ ಕಲ್ ಕ್ಯಾ ಹೋ ಕಿಸ್ನೆ ಜಾನಾ. ನೋಡಿ ಜಿಂದಗಿ ಏಕ್ ಸಫರ್ ಹೈ, ಸುಹಾನಾ, ಜಿಂದಗಿ ಅಂದರೆ ಲೈಫ್ ಅನ್ನೋದು ಒಂದು ಟ್ರಾವೆಲ್ ಇದ್ದ ಹಾಗೆ, ಅದು ಮುಂದೆ ಹೇಗಿರುತ್ತೋ, ಯಾ ಕಲ್ ಕ್ಯಾ ಹೋ ಕಿಸ್ನೆ ಜಾನಾ, ಲೈಫ್ ಅನ್ನೋದು ಒಂದು ಟೂರ್ ಅಥವಾ ಟ್ರಾವೆಲ್ ಇದ್ದ ಹಾಗೆ, ಯಾರಿಗೆ ಗೊತ್ತು ಮುಂದೆ ಏನಾಗುತ್ತೋ ಅಂತ ಹೇಳಿಬಿಟ್ಟು ಮೊಬೈಲ್ ಅದ್ರ ಪಾಡ್ಗದು ಇರುತ್ತೆ. ಧೀರೆ ಧೀರೆ ಪರ್ದಾ ಗಿರ್ತಾ ಹೈ, ನಿಧಾನಕ್ಕೆ ಏನಾಯಿತು ಅಲ್ಲಿಗೆ ಕರ್ಟನನ್ನು ಕ್ಲೋಸ್ ಮಾಡ್ತಾರೆ. ಮಂಚ್ ಪರ್ ನಾಟಕ ಕರ್ತೆ ಸಮಯ ಅಧ್ಯಾಪಕ್ ಕಿ ಸಹಾಯತಾ ಸೆ ಟೆಲಿಫೋನ್ ಮೊಬೈಲ್ ವ ಚಿಟ್ಟಿ ಕೆ ಪಹಚಾನ್ ಚಿಹ್ನ ಚಾರ್ಟ್ ಬನಾಲೆ. ನೋಡಿ ಸೊ ಇದೊಂದು ನಾಟಕ ಅಲ್ವಾ. ಚಿಟ್ಟಿ ಪತ್ರ, ಟೆಲಿಫೋನ್, ಮೊಬೈಲ್, ಆ ಮೂರು ಪಾತ್ರಧಾರಿಗಳು ಒಬ್ಬೊಬ್ಬರು ಚಾರ್ಟ್ಗಳನ್ನು ತಯಾರು ಮಾಡಿಕೊಂಡು ಅವರು ಸಂಭಾಷಣೆ ಮುಖಾಂತರ ಮಾತಾಡಿರೋದು ಅಲ್ವಾ. ಸೊ ನೀವು ಸಹ ನಾಟಕ ಮಾಡೋದಾದರೆ ಅಧ್ಯಾಪಕರ ಅಂದರೆ ಟೀಚರ ಸಹಾಯದಿಂದ ಟೆಲಿಫೋನ್, ಮೊಬೈಲ್ ಮತ್ತು ಚಿಟ್ಟಿಕೆ ಅಂದರೆ ಆ ಥರದ್ದು ಒಂದು ಚಿಹ್ನೆಗಳನ್ನು ಇರುವಂತಹ ಚಾರ್ಟ್ಗಳನ್ನು ರೆಡಿ ಮಾಡ್ಕೊಳ್ಳಿ ಅಂತ ಇಲ್ಲಿ ಲೇಖಕಿ ಹೇಳ್ತಿದ್ದಾರೆ. ಅರ್ಥ ಆಯ್ತಲ್ವ ಮಕ್ಕಳೇ ಲೆಸನ್ನು? ನಮಸ್ತೆ.